ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ವೈರಲ್ ಆಗಿರುವ, ಸಿಂಪಲ್ ಆಗಿರುವ ಹಾಗೆಯೇ ಕ್ವಿಕ್ಕಾಗಿ ಮಾಡಬಹುದಾದಂತಹ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಇದರ ಹೆಸರು ಬಂದುಬಿಟ್ಟು ಹನಿ ಬ್ರೆಡ್ ಅಂತ ಸಹ ಕರಿಬಹುದು, ಅಥವಾ ಹನಿ ಮಿಲ್ಕ್ ಬ್ರೆಡ್ ಟೋಸ್ಟ್ ಅಂತ ಸಹ ಕರಿಬಹುದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗೆಯೇ ಇದನ್ನು ದೊಡ್ಡವರು ಕೂಡ ಈಸಿಲಿ ತಿನ್ಬೋದು. ಹಾಗಾದರೆ ಇಷ್ಟೊಂದು ಸಿಂಪಲ್ ಆಗಿರುವ ಹಾಗೆಯೇ ಟೇಸ್ಟಿ ಆಗಿರುವಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಸೂಟ್ ಆಗುವಂತಹ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೂ ಸೂಟ್ ಆಗುವಂತಹ ಈ ಬ್ರೆಡ್ ಟೋಸ್ಟನ್ನು ಯಾವ ರೀತಿ ಸಿಂಪಲ್ ಆಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೇನೆ. ಇದಕ್ಕೋಸ್ಕರ ನಮಗೆ ಬ್ರೆಡ್ ಬೇಕಾಗ್ತದೆ, ಹಾಗೆಯೇ ಹಾಲು ಮತ್ತು ತುಪ್ಪ ಅಥವಾ ಬಟರ್, ಹಾಗೆಯೇ ಹನಿ ಬೇಕಾಗ್ತದೆ. ಮೊದಲಿಗೆ ನಾನೊಂದು ಪಾತ್ರೆ ತಗೊಳ್ತೇನೆ, ಅಂದರೆ ನಾನ್ ಸ್ಟಿಕ್ ಪಾತ್ರೆ ಬೇಕಾಗ್ತದೆ ನಮಗೆ. ಈ ರೀತಿ ಫ್ರೈಯಿಂಗ್ ಪ್ಯಾನ್ ಇದ್ದರೆ ಸಾಕು. ಸೊ ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡ್ತಾ ಇದ್ದೇನೆ, ಒಂದು ದೊಡ್ಡ ಚಮಚ ಆಗುವಷ್ಟು ತುಪ್ಪ ಅಥವಾ ಬಟರ್ ಕೂಡ ಹಾಕ್ಕೊಳ್ಬಹುದು. ನಿಮ್ಮ ಮನೆಯಲ್ಲಿ ಯಾವುದು ಇರ್ತದೆ ನೋಡಿ ಅದರಲ್ಲಿ ಮಾಡಬಹುದು. ಸೊ ಹಾಗೆಯೇ ಬ್ರೆಡ್ ಸ್ಲೈಸ್ಗಳನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ, ಅಂದರೆ ಟೋಸ್ಟ್ ರೆಡಿ ಮಾಡಬೇಕು. ಸೊ ಎರಡೂ ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಜಾಸ್ತಿ ಕಲರ್ ಬರಬೇಕು ಅಂತಿಲ್ಲ. ನಾನೀಗ ತೋರಿಸ್ತೇನೆ, ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಇದು 3 ಬ್ರೆಡ್ ಉಪಯೋಗಿಸಿ ಕೂಡ ಮಾಡಬಹುದು, ಅಥವಾ 2 ಬ್ರೆಡ್ ಉಪಯೋಗಿಸಿ ಕೂಡ ಮಾಡ್ಬೋದು, ಅಥವಾ 4 ಬ್ರೆಡ್ಡನ್ನು ಕೂಡ ಒಟ್ಟಿಗೆ ಇಟ್ಟು ಮಾಡಬಹುದು. ಸೊ ನಿಮಗೆ ಯಾವ ರೀತಿ ಈಸಿ ಆಗ್ತದೆ, ಯಾವ ರೀತಿ ಬೇಕಾಗ್ತದೆ ಆ ರೀತಿ ಮಾಡಬಹುದು. ಒಂದು ಸಲ ಎಲ್ಲ 2 ಸೈಡ್ ಕೂಡ ಈ ರೀತಿ ಫ್ರೈ ಆದ ನಂತರ ಒಂದರ ಮೇಲೊಂದು ಬ್ರೆಡ್ ಸ್ಲೈಸ್ಗಳನ್ನು ಈ ರೀತಿಯಾಗಿ ಇಡಬೇಕಾಗ್ತದೆ. ಸೊ ನಾನೀಗ 3 ಸ್ಲೈಸ್ ಬ್ರೆಡ್ಡಲ್ಲಿ ಹನಿ ಟೋಸ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ಇಟ್ಟಾಗಿದೆ. ಸೊ ಈಗ ನೋಡಿ, 2 ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಹಾಲು ಬಂದುಬಿಟ್ಟು ಒಂದು 3 ಬ್ರೆಡ್ಡಿಗೆ ಆದರೆ ಒಂದು 1/4 ಕಪ್ ಆಗುವಷ್ಟು ಹಾಲು ಬೇಕಾಗ್ತದೆ. ಒಂದು ಕಪ್ಪಲ್ಲಿ ಒಂದು 1/4 ಕಪ್ ಆಗುವಷ್ಟು ಹಾಲು, ಅದನ್ನು ಸ್ವಲ್ಪ ಬ್ರೆಡ್ಡಿನ ಮೇಲೆ ಕೂಡ ಹಾಕ್ಕೊಳ್ಬೇಕು, ಹಾಗೆಯೇ ಸೈಡ್ಗೆ ಕೂಡ ಹಾಕ್ಕೊಳ್ಬೇಕು. ಅಂದರೆ 2 ಸೈಡ್ ಕೂಡ ಬ್ರೆಡ್ಡಿಗೆ ಚೆನ್ನಾಗಿ ತಾಕ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಬ್ರೆಡ್ಡಿನ ಮೇಲೆ ಕೂಡ ಹಾಕ್ಕೊಳ್ಬೇಕು, ಹಾಗೆಯೇ ಸೈಡ್ ಎಡ್ಜಸ್ ಇದ್ದದ್ದಲ್ಲ ಅದಕ್ಕೂ ಕೂಡ ಚೆನ್ನಾಗಿ ತಾಗಬೇಕು, ಅಂದರೆ ಬ್ರೆಡ್ ಸ್ವಲ್ಪ ಸಾಫ್ಟಾಗಿ ಬರಬೇಕು. ಇನ್ನಿದು ಮಕ್ಕಳು ತಿಂಡಿನೇ ಮಾಡಲಿಕ್ಕೆ ಕೇಳೋದಿಲ್ಲ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮಕ್ಕಳಿಗೆ ಜ್ವರ ಬಂದಿರ್ತದೆ, ಏನೇ ಕೊಟ್ಟರೆ ತಿನ್ನೋದಿಲ್ಲ. ಸ್ವಲ್ಪ ಸಿಹಿಯಾಗಿರುವುದನ್ನು ಕೊಟ್ಟರೆ ಮಕ್ಕಳು ತಿನ್ನಲಿಕ್ಕೆ ಕೇಳ್ತಾರೆ. ಹಾಗೆಯೇ ಸಿಹಿ ಜೊತೆ ಹೆಲ್ದಿಯಾಗಿ ಕೂಡ ಇಟ್ಟರೆ ನಮಗೆ ಕೂಡ ಒಂದು ಖುಷಿ ಅಲ್ವಾ. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನು ಈಸಿಯಾಗಿ ಕೊಡಬಹುದು. ಹಾಗೆಯೇ ನಾವು ಕೂಡ ದೊಡ್ಡವರು ಕೂಡ ತಿನ್ಬೋದು, ಯಾಕಂದರೆ ಇದರಲ್ಲಿ ತುಂಬ ಒಳ್ಳೆಯ ಇಂಗ್ರೀಡಿಯೆಂಟ್ಸೇ ಇರೋದು. ಯಾಕಂದರೆ ಬ್ರೆಡ್, ಹಾಲು, ತುಪ್ಪ ಅಥವಾ ಬಟರ್ ಕೂಡ ಯೂಸ್ ಮಾಡ್ಬೋದು, ಹನಿ. ಸೊ ಇದೆಲ್ಲ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಎನಿಸ್ಕೊಳ್ಬಹುದು. ಸೊ ನೋಡಿ, ಹಾಲೀಗ ಹಾಕಿ ಆಗಿದೆ, ಬ್ರೆಡ್ ಈಗ ಸಾಫ್ಟ್ ಆಗಿದೆ. ತುಂಬ ಜಾಸ್ತಿ ಹಾಲು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಜಾಸ್ತಿ ಹಾಕಿದರೆ ಬ್ರೆಡ್ ಮುರಿಯುವಂಥ ಚಾನ್ಸಸ್ ಇರ್ತದೆ, ತೆಗಿಲಿಕ್ಕೆ ಕೂಡ ಈಸಿಲಿ ಬರೋದಿಲ್ಲ. ಸೊ ಇಷ್ಟು ಹಾಕಿದರೆ ಸಾಕಾಗ್ತದೆ. ನೋಡಿ, ಬ್ರೆಡ್ ಒಳ್ಳೆ ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು, ಒಂದು ಡೆಸರ್ಟ್ ಥರ ಆಗ್ತದೆ ಇದು. ಸೊ ಸೂಪರ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳಬಹುದು. ಸೊ ಮಕ್ಕಳಿಗಂತೂ 3 ಬ್ರೆಡ್ ಕೊಟ್ಟರೆ ಹೊಟ್ಟೆ ಕೂಡ ಫುಲ್ ಆಗ್ತದೆ. ನೋಡಿ, ಈಗ ಚೆನ್ನಾಗಿ ರೆಡಿಯಾಗಿದೆ. ಸೊ ಇದನ್ನು ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ಸೊ ಪ್ಲೇಟಿಗೆ ಸರ್ವ್ ಮಾಡಿದ ನಂತರ ಇದಕ್ಕೆ ನಾನು 1 ಸ್ಪೂನಲ್ಲಿ ಹನಿ ತಗೊಂಡು ಮೇಲೆ ಗಾರ್ನಿಷ್ ಮಾಡಲಿಕ್ಕೆ ಕೂಡ ಆಗ್ತದೆ, ಚೆನ್ನಾಗಿ ಕೂಡ ಕಾಣ್ತದೆ, ಹಾಗೆಯೇ ಸಿಹಿ ಕೂಡ ಅನಿಸ್ತದೆ. ಸೊ ಹಾಗಾಗಿ ಹನಿಯನ್ನು ಅಪ್ಲೈ ಮಾಡಿದ್ದೇನೆ. ಸೊ ಯಾವ ರೀತಿ ಕೂಡ ಹಾಕ್ಕೊಳ್ಬಹುದು, ಹನಿಯನ್ನು ಒಳಗಡೆ ಬ್ರೆಡ್ ಸ್ಲೈಸಿಗೆ ಕೂಡ ಹಾಕ್ಕೊಳ್ಬಹುದು. ನಾನು ಏನು ಮಾಡಿದ್ದೇನೆ ಅಂತ ಸ್ವಲ್ಪ ಬ್ರೆಡ್ಡಿನ ಮೇಲ್ಗಡೆ ಹನಿ ಹಾಕ್ಕೊಂಡಿದ್ದೇನೆ. ಸೊ ಬ್ರೆಡ್ಡಿಗೆ ಹಾಲು ಹಾಕಿರೋದ್ರಿಂದ ಬ್ರೆಡ್ ತುಂಬಾ ಸಾಫ್ಟ್ ಆಗಿರ್ತದೆ. ಆಗ ಹನಿ ಮೇಲ್ಗಡೆ ಹಾಕೊಳ್ಳುವಾಗ ಬ್ರೆಡ್ಡೆಲ್ಲ ಆ ಹನಿಯನ್ನು ಅಬ್ಸಾರ್ಬ್ ಮಾಡ್ತದೆ. ಸೊ ಈ ರೀತಿಯಾಗಿ 3 ಸ್ಲೈಸ್ ಬ್ರೆಡ್ ಕೂಡ ಸ್ವಲ್ಪ ಮಟ್ಟಿಗೆ ಸಿಹಿಯಾಗಿಯೇ ಬರ್ತದೆ. ಸಿಹಿಯಾಗಿರೋದ್ರಿಂದ ಮಕ್ಕಳು ಕೂಡ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ನೋಡಿ, ಆ ಸ್ಪೂನಿಂದ ಕಟ್ ಮಾಡುವಾಗ ಎಷ್ಟು ಚೆನ್ನಾಗಿ, ಎಷ್ಟು ಈಸಿಯಾಗಿ ಕಟ್ ಆಗ್ತದೆ ನೋಡಿ. ಸೂಪರ್ ಟೇಸ್ಟಿಯಾಗಿರ್ತದೆ, ಒಂಥರ ನೋಡಲಿಕ್ಕೆ ಕೂಡ ಒಂದು ಡೆಸರ್ಟ್, ಸಿಂಪಲ್ ಡೆಸರ್ಟ್ ಥರ ಕಾಣ್ತದೆ. ಎಷ್ಟು ಚೆನ್ನಾಗಿ ಉಂಟು ನೋಡಿ. ಸೊ ಖಂಡಿತ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ, ನಿಮಗಂತೂ ಇಷ್ಟ ಆಗಿಯೇ ಆಗ್ತದೆ. ಸೊ ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಯಾವ ಥರ ರೆಡಿ ಮಾಡಿದ್ದೀರಿ ಅಂತ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಹೆಚ್ಚು ವಿಡಿಯೋನ ನೋಡ್ತಾ ಇರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.